ಎಲ್ಲರಿಗೂ ನಮಸ್ಕಾರ. ಹಳೆ ಬ್ಯಾಚಿನ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀರಿ. ಹೊಸ ಬ್ಯಾಚ್ಗೆ ಕೆಲವರು ಬರ್ತಾ ಇದ್ದೀರಿ. ಇಬ್ಬರಿಗೂ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರಿ. ಬಂದವರು ಕಲಿತು ಬೆಳೀರಿ, ಹೊರಡ್ತಾ ಇರೋರು ಬೆಳೀತಾ ಬೆಳೀತಾ ಬೇರೆಯವ್ರನ್ನ ಕಲಿಸ್ತಾ ಬೆಳೆಸ್ತಾ ಇರಿ. ನಾನಿವತ್ತಿಂದು ಒಂದು ವಿಷಯ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ, ಬಟ್ ಇಲ್ಲಿ ಬಂದಮೇಲೆ ಒಂದು ಅನ್ನಿಸ್ತು ಈ ನಾಟಕ ನೋಡಿದ್ಮೇಲೆ. ದ್ರೋಣಾಚಾರ್ಯರ ಬಗ್ಗೆ ಅಲ್ಲಿ ಜಾತಿ ವ್ಯವಸ್ಥೆ ಬಂತು. ಬಿಲ್ವಿದ್ಯೆ ನಾನು ಬೇರೆಯವ್ರಿಗೆ ಕಲಿಸಲ್ಲ ಅನ್ನೋದು, ಜಾತಿ ವಿದ್ಯೆ ಎಲ್ಲವೂ ಬಂದಿದ ತಕ್ಷಣ ನನಗೆ ಒಂದು ಅನ್ನಿಸ್ತು, ನಾವು ಸಿನಿಮಾ ರಂಗದಲ್ಲಿರೋರು ಹೆಮ್ಮೆಯಿಂದ ಹೇಳ್ಕೋಬೋದು ನಾನೊಬ್ಬ ಸಿನಿಮಾದವನು ಅಂತ. ಎಲ್ಲರೂ ನಾನು ಕನ್ನಡದವನು ಅಂತ ಹೆಮ್ಮೆಯಿಂದ ಹೇಳ್ತಾರೆ, ನಾನು ಭಾರತೀಯ ಅಂತ ಹೇಳ್ತಾರೆ, ನಾನು ಹಿಂದೂ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಾನು ಹೆಮ್ಮೆಯಿಂದ ನಾನು ಸಿನಿಮಾದವನು ಅಂತ. ಯಾತಕ್ಕೆ ಅಂತಂದರೆ ನಮ್ಮದು ಜಾತ್ಯತೀತ, ಪಕ್ಷಾತೀತ, ಧರ್ಮಾತೀತ. ಇಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಅವ್ರ ಜಾತಿ, ಯಾರು ಡೈರೆಕ್ಟ್ ಮಾಡ್ತಾರೆ ಅವ್ರ ಜಾತಿ ಗೊತ್ತಿಲ್ಲ, ಯಾರು ಬರವಣಿಗೆ ಬರೀತಾರೆ ಅವ್ರ ಜಾತಿ ಗೊತ್ತಿಲ್ಲ, ಹೀರೋ ಯಾರು ನಮಗೆ ಜಾತಿ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ಅವನೇ ಟ್ಯಾಲೆಂಟು. ನಮ್ಮನ್ನು ಪ್ರೋತ್ಸಾಹ ಮಾಡೋರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಹಾಗಾಗಿ ಸಿನಿಮಾಗೆ ಇವತ್ತಿನವರೆಗೂ ಜಾತಿ ವ್ಯವಸ್ಥೆ, ಪಕ್ಷದ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ ಅಂಟ್ಕೊಂಡಿಲ್ಲ. ಅದನ್ನು ಅಂಟ್ಕೊಳಕ್ಕೆ ಬಿಡಲೂ ಬೇಡ್ರಿ, ನಿಮಗೂ ಹೇಳ್ತಾ ಇರೋದು. ಯಾಕೆಂದರೆ ಕೆಲವರು ಬಹಳಷ್ಟು ಜನ ಇದನ್ನು ಇಲ್ಲಿಗೂ ತರಬೇಕು ಅಂತ ಭಾಳ ಪ್ರಯತ್ನ ಪಟ್ಟವ್ರು ಇದ್ದಾರೆ. ಅದು ಬಂದರೆ ಹಾಳಾಗ್ಬಿಡತ್ತೆ. ನಾವು ತುಂಬ ಶುಭ್ರವಾಗಿದ್ದೀವಿ. ರಾಜ್ಕುಮಾರ್ ಸರ್ ಒಂದೇ ಮಾತು ಹೇಳ್ತಾ ಇದ್ದು, ನಾನು ಎಲ್ಲರಿಗೂ ಬೇಕಾಗಿರೋರು, ನಾನು ಎಲ್ಲರೂ ಪ್ರೀತಿಸೋರು, ನಾನು ರಾಜಕೀಯದಿಂದ ಉದ್ಧಾರ ಇದ್ದಾರೆ ಅಂತ. ಅವ್ರು ವೈಟ್ ಆ್ಯಂಡ್ ವೈಟ್ ಹಾಕಿದ್ರು, ಯಾವತ್ತೂ ರಾಜಕೀಯ ಮಾಡಿರಲಿಲ್ಲ ಅವರು. ಅವ್ರು ಒಂದು ಮಾತು ಹೇಳ್ತಿದ್ರು, ಲಾ ಆ್ಯಂಡ್ ಆರ್ಡ್ರ್ ಯಾವತ್ತೂ ಮೀರಿ ಹೋಗಿರಲಿಲ್ಲ. ಅವ್ರ ಮನೆ ಬಾಗಿಲಿಗೆ ಬಂದವ್ರಿಗೆ ಎಲ್ಲರನ್ನೂ ಬಾಗಿಲವ್ರಿಗೂ ಬಂದು ಕಳಿಸ್ಕೊಡ್ತಾಯಿದ್ರು. ಬಹುಶಃ ಅದಕ್ಕೆ ಇರಬೇಕು, ಅವರು ಹೊರಟಾಗ ಎಲ್ಲರೂ ಕೊನೆಯವ್ರಿಗೆ ಹೋಗಿ ಹೇಗೆ ಕಳಿಸ್ಕೊಟ್ಟು ಬಂದರು. ಸೊ ಇಂಥ ಜಾತಿ ವ್ಯವಸ್ಥೆ, ಪಕ್ಷದ ವ್ಯವಸ್ಥೆ, ಧರ್ಮದ ವ್ಯವಸ್ಥೆಯಲ್ಲಿ ಇಲ್ಲದೇ ನಾವು ತುಂಬ ಗ್ರೇಟ್ ಅಂತ ಅಂದ್ಕೊತೀವಿ. ಸೊ ಈ ಸಾಧನೆಯಲ್ಲಿ ನಾನು 30-32 ವರ್ಷ ಬಂದಿದ್ದೀನಿ. ಬಹುಶಃ ಮೇಡಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಸಾರ್ ಮಾಡಿರೋ ಮೊದಲನೇ ಸಿನಿಮಾಗೆ ನಾನೇ ಡೈಲಾಗ್ ರೈಟ್ರು ಮೇಡಮ್. ನಿನ್ನಿಂದಲೆಗೆ ವಿಜಯ್ ಸರ್ ಜೊತೆ ಫಸ್ಟ್ ಡಿಸ್ಕಷನ್ ಮಾಡಿ ಡೈಲಾಗ್ ಬರೆದಿದ್ದೆ. ಸೊ ಹಾಗಾಗಿ ವಿಜಯ್ ಸರ್ ನನಗೆ ತುಂಬ ಪರಿಚಯ. ನನಗೆ ನಿಮ್ಮನ್ನು ಇವತ್ತು ನೋಡ್ತಾ ಇದ್ದೀನಿ. ನಿಮಗೆ ಮತ್ತು ವಿಜಯ್ ಸರ್ಗೆ ಇನ್ನೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನಾನು. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಸ್ಟೇಜ್ ಮೇಲೆ ಕೂತಿರೋರ ಜೊತೆ ಆ ಕಂಪ್ನೀಲಿ ಕೆಲಸ ಮಾಡಿದ್ದೀನಿ. ಶ್ರೀಧರ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ದಶರಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ನನಗೆ ವಿಶಾಲ್ ಅವರು ಪರಿಚಯ ಇದ್ದಾರೆ. ಇನ್ನು ಮಾಲೂರು ಶ್ರೀನಿವಾಸ್ ಸರ್ ಹೇಳಬೇಕು ಅಂದರೆ, ಬಹುಶಃ ನಾನು ಅವರು ತುಂಬ ಕಷ್ಟಪಟ್ಟು ಕೆಲವು ಸಿನಿಮಾಗಳನ್ನ ಮಾಡಿದ್ದೀವಿ. ಅಂದರೆ ಬೆಳದಿಂಗಳಾಗಿ ಬಾ ಜೊತೆ ಇದ್ದರು, ತಾಕತ್ತಲ್ಲಿದ್ದರು, ಶಂಕರ್ IPS ಅಲ್ಲಿದ್ದರು, ವಿಲನ್ ಟೈಮಲ್ಲಿದ್ದರು. ನಾವು ತುಂಬ ಇನ್ಸಿಡೆಂಟ್ಗಳನ್ನ ಫೇಸ್ ಮಾಡಿಬಿಟ್ಟಿದ್ದೀವಿ. ಮೊನ್ನೆ ಅವರೇ ಹೇಳ್ತಾಯಿದ್ರು, ಶಂಕರ್ IPS ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಬಹುಶಃ ಒಂದು 5 ದಿವಸ 24 hours ಕೆಲಸ ಮಾಡಿದ್ದಾರೆ ಅವರು. ನಂದು ನೈಟ್ ಶೂಟಿಂಗ್ ಮೈಸೂರಲ್ಲಿ ಸಾಂಗು. ಹೀರೋಯಿನು ಹೊಸಬ್ಳು ಇಂಟ್ರೊಡ್ಯೂಸ್ ಮಾಡಿಸಿದ್ದಿ, ಕ್ಯಾಥರಿನ್ ತೆರೇಸಾ, ಇವತ್ತು ತೆಲುಗುಲಿ ಸೂಪರ್ ಸ್ಟಾರ್. ಅವತ್ತು ಆ ಹುಡುಗಿಗೆ ಡ್ಯಾನ್ಸ್ ಬರಲ್ಲ ಅಂದಾಗ ರಾತ್ರಿ ಎಲ್ಲ ಡ್ಯಾನ್ಸ್ ಹೇಳಿ ಶೂಟ್ ಮಾಡೋರು. ಬೆಳಿಗ್ಗೆಯಲ್ಲಿ ಶೂಟಿಂಗ್ ಬರೋರು ಅವರು. ರಾತ್ರಿ ಶೂಟ್ ಮಾಡಿ ಬೆಳಿಗ್ಗೆಯಲ್ಲಿ ಶೂಟಿಂಗಿಗೆ ಬರೋರು. ಇಲ್ಲಿ ಸಂಜೆವರೆಗೂ ಯಾವುದೋ ಒಂದು ಕೆಲಸ ಶೂಟಿಂಗ್ ಮುಗಿಸ್ಕೊಂಡು ತಿರ್ಗಾ ರಾತ್ರಿ ಅಲ್ಲಿಗೆ ಬರೋರು. ಸೊ ಅದನ್ನು ಮಾಡಿದರು. ಸೊ ಆ ಥರದ್ದೊಂದು ಬಹಳ ಕಷ್ಟಪಟ್ಟು ಬೆಳೆದಿರೋವಂಥ ವ್ಯಕ್ತಿ. ಇನ್ನೊಂದು ತುಂಬ ಏನಪ್ಪ ಅಂತಂದರೆ, ತಾಕತ್ ಸಿನಿಮಾಗೆ ಹೋಗ್ತಾಯಿದ್ವಿ ನಾವು. ಬಹುಶಃ ರಾತ್ರಿ ನಾವು ಊಟ ಮುಗಿಸ್ಕೊಂಡು ಬೆಳಿಗ್ಗೆ ಸಾಂಗ್ ಶೂಟಿಂಗ್ ಹೋಗಬೇಕು ಅಂತ ಮಡಿಕೇರಿಗೆ ಹೋಗ್ತಿದ್ವಿ. ನಾವು ಹೋಗಿದ್ದು ಸಾಂಗ್ ಶೂಟಿಂಗಿಗೆ, ಮಾಡಿದ್ದು ಥ್ರಿಲ್ಲು. ಏನಪ್ಪ ಅಂದರೆ, ನಾವು ಕೂತಿದ್ದಂಗೆ ನಾವು ನೋಡ್ತಾ ಇದ್ದೆ, ಒಳಗಡೆ ಇದ್ದಂಗೆ ನಮ್ಮ ಕ್ವಾಲೀಸು ಜಂಪಾಗಿ ಉಲ್ಟಾ ಹೊಡೆದಂಗೆ ಬಿತ್ತು. ನಾವು ಒಳಗಡೆ ಇದ್ವಿ, ನಾನು, ಮಾಲೂರು ಶ್ರೀನಿವಾಸ್ ಸಾರು, ನಮ್ಮ ಕ್ಯಾಮ್ರಾಮನ್ ಶ್ರೀನಿವಾಸ್, ನಾವು ಮೂವರು ಇದ್ವಿ. ಬಟ್ ಏನಪ್ಪ ಅಂದರೆ, ಗುಡ್ ಲಕ್, ನಮ್ಗೆ ಯಾರಿಗೂ ಏನೂ ಆಗಲಿಲ್ಲ. ಅದಾದ 1 hour ತಿರ್ಗಿ ಶೂಟಿಂಗ್ ಮಾಡಿ ಮುಗಿಸ್ಕೊಂಬಂದ್ವಿ. ಬಹುಶಃ ನಾವು ಮಾಡ್ತಾರೋ ಕೆಲಸದ ಮೇಲೆ ನಮಗಿರೋ ಶ್ರದ್ಧೆ ಇರ್ಬೋದು, ಭಕ್ತಿ ಇರ್ಬೋದು, ನಂಬಿಕೆ ಇರ್ಬೋದು, ಅವತ್ತು ನಮ್ಮನ್ನು ಕಾಪಾಡಿದೆ. ನಾನು ಒಂದೇ ಒಂದು ಹೇಳಕ್ಕೆ ಇರ್ತೀನಿ, ಒಂದು ನಿಷ್ಠೆ, ಶ್ರದ್ಧೆ, ನಿಮ್ಮ ಪ್ರಯತ್ನ ನಿಮ್ಮ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗುತ್ತೆ. ಅದು ಯಾವತ್ತೂ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ಬಿಡಬೇಡಿ. ಪ್ರಯತ್ನ ಬಿಡದೇ ಇದ್ದರೆ ನೀವು ಒಂದಲ್ಲ ಒಂದು ದಿವಸ ನೀವು ಅಂದುಕೊಂಡಿದ್ದ ಗುರಿನ ಸಾಧಿಸ್ತೀರಿ. ನೀವೆಲ್ಲರೂ ಸಾಧಿಸುವಂಥರಾಗಲಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಕರ್ನಾಟಕ, ಜೈ ಭಾರತ್, ಜೈ ಶ್ರೀರಾಮ್.